ತಾಯಿಯರ ಬಗ್ಗೆ ಯಾಕೆ ಮಾತಾಡಬೇಕು ಅಂತಂದ್ರೆ, ಇವತ್ತಿನ ಈ ಜಗತ್ತಿನಲ್ಲಿ ನೀವು ಯಾವ ಮಹಾತ್ಮರ ಕಥೆಯನ್ನಾದರೂ ಕೇಳಿ, ಅವನು ತನ್ನ ಬದುಕಿನ ಕಥೆಯನ್ನು ಹೇಳಬೇಕಿದ್ರೆ ಅಮ್ಮನನ್ನು ನೆನಪು ಮಾಡಿಕೊಳ್ತಾನೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬದಲಿ ವ್ಯವಸ್ಥೆ ಇದೆ, ಆದರೆ ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಬದಲಿ ವ್ಯವಸ್ಥೆ ಇಲ್ಲ. ಅದನ್ನು ಬೇರೆ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಜಗತ್ತಿನಲ್ಲಿ. ಮಕ್ಕಳು ಬೆಳೆದು ದೊಡ್ಡವರಾದಾಗ, ಕೀರ್ತಿವಂತರಾದಾಗ, ಮಾನ ಸನ್ಮಾನ ಸಿಕ್ಕಿದಾಗ ನೀನು ನಮ್ಮವನು ಅಂತ ಶೇಖರಣೆ ಮಾಡಲಿಕ್ಕೆ, ಅಪ್ಪೆ ಹಿಡ್ಕೊಳ್ಳಿಕ್ಕೆ, ಹಾರ ಹಾಕಲಿಕ್ಕೆ ತುಂಬ ಜನ ಸಿಗ್ತಾರೆ. ಆದರೆ ಸೋತು ಕಂಗಾಲಾಗಿ ಕಣ್ಣಿಟ್ಟು ಕಣ್ಣೀರು ಹಾಕಿಕೊಂಡಾಗ ಮಗ ಭಯ ಬೇಡ ನಿನಗೆ, ನೀನು ನಾನಿದ್ದೇವಲ್ಲ ಅಂತ ಮಗನ ತಲೆ ಮೇಲೆ ಒರೆಸಿ ಕಣ್ಣೀರು ಒರೆಸಿ ಬಲಿಗೆ ತುಂಬುವ ಏಕೈಕ ಶಕ್ತಿ ಜಗತ್ತಿನಲ್ಲಿ ಅಮ್ಮ ಮಾತ್ರ. ಅಂಥದ್ದೊಂದು ಯೋಗ್ಯತೆಯನ್ನು ತಾಯಿಯರಿಗೆ ದೇವರು ಕೊಟ್ಟಿದ್ದಾರೆ. ಒಬ್ಬರು ಹೇಳ್ತಿದ್ರು, ಮಕ್ಕಳೆಲ್ಲ ಬಡತನ ಬೆದ್ದು ದೊಡ್ಡದು ಶ್ರೀಮಂತರಾಗಿ ದೊಡ್ಡ ಉದ್ಯೋಗಕ್ಕೆ ವಿದೇಶಕ್ಕೆ ಹೋಗಿ ಅವನು ಇಳಿದು ಬಂದಾಗ ಅವನ ಸ್ನೇಹಿತರೆಲ್ಲ ಏರ್ಪೋರ್ಟಿಗೆ ಹೋಗ್ತಾರೆ ಅವನನ್ನು ಕರ್ಕೊಂಡು ಬರಲಿಕ್ಕೆ. ಮನೆಗೆ ಹತ್ರ ಬರುವಾಗ ಸಂಬಂಧಿಕರು ಬರ್ತಾರೆ, ಎಲ್ಲರೂ ಬರ್ತಾರೆ, ಹೆಂಡತಿ ಮಕ್ಕಳು ಬರ್ತಾರೆ, ಎಲ್ಲ ಬಂದು ಏನ್ ತಂದ್ರಿ ನನಗೆ ಅಂತ ಕೇಳ್ತಾರೆ. ಹೆಂಡತಿ ಸಮೇತ ಕೇಳೋದು ನನಗೇನಿದೆ ಅಂತ, ಮಕ್ಕಳು ಕೇಳೋದು ನನಗೇನಿದೆ ಅಂತ. ಆದ್ರೆ ಎಲ್ಲರಿಗಿಂತ ಕಡೆಗೆ ಬರುವವಳು ತಾಯಿ, ಅವಳು ಬಂದು ಕೇಳೋದು ಮಗ ನೀವು ಊಟ ಮಾಡಿದ್ಯಾ ಅಂದ್ರೆ, ಅವ್ರು ಎಷ್ಟು ದೊಡ್ಡವನೇ ಆಗಲಿ ಮಗನ ಹೊಟ್ಟೆ ತಣ್ಣಗಿದೆಯಾ ಅಂತ ಜಗತ್ತಿನಲ್ಲಿ ಪ್ರಶ್ನಿಸಿ ಅವನಿಗೆ ತುತ್ತು ಕೊಡುವ ಏಕೈಕ ಶಕ್ತಿ ಇದ್ರೆ ಅದು ಅಮ್ಮ ಮಾತ್ರ. ಸಮಾಜವನ್ನು ಕಟ್ಟಬೇಕಾದಂತ ಅಗತ್ಯ ಇದೆ. ದೇವರು ಕೊಟ್ಟ ಶ್ರೀಮಂತಿಗೆ ಖಂಡಿತ ಇರಲಿ ನಮ್ಮ ಹತ್ರ. ಶ್ರೀಮಂತಿಗೆ ಯಾರಿಗೂ ರಾತ್ರಿಗಳಲ್ಲಾಗುವಾಗ ಬಗೆಯಿಲ್ಲ, ಸುದೀರ್ಘವಾದ ಪ್ರಯತ್ನದ ಪರವಾಗಿ ಸಿಕ್ಕಿದ್ದು. ಆದರೆ ಆ ಇರುವ ಶ್ರೀಮಂತಿಕೆಗೆ ಸಂಸ್ಕಾರ ಮೇಳೈಸಿದಾಗ ಬಂಗಾರದ ಹೂವಿಗೆ ಪರಿಮಳದ ಹಾಗಾಗುತ್ತದೆ. ಆ ಕಾರಣದಿಂದ ತಾಯಿಯಂದಿರು ಯಾವತ್ತೂ ಕೂಡ ಮಕ್ಕಳ ಬಗೆಗೆ ದೊಡ್ಡ ಕನಸಿಟ್ಟುಕೊಂಡು ಬೆಳೆಯಿರಿ. ಖಂಡಿತ ನಾಳೆ ಮಕ್ಕಳು ಅವರ ವ್ಯಕ್ತಿತ್ವದ ಮೂಲಕ ನಿಮಗೆ ಗೌರವವನ್ನು ತಂದುಕೊಡುತ್ತಾರೆ. ಬೆಳೆದು ದೊಡ್ಡವರಾಗಿ ಇಂತಹ ಸಭೆಗಳಲ್ಲಿ ಕಾಣಿಸಿಕೊಂಡಾಗ ಇಂಥವರ ಅಮ್ಮ ಅಂತ ಹೇಳಿಕೊಳ್ಳುವ ಮಟ್ಟಕ್ಕೆ ನಿಮ್ಮ ಮಕ್ಕಳು ಬೆಳೆಯಬೇಕಾದ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಪಾಠವನ್ನು ಕೊಡಬೇಕು. ಹಾಗಾಗಿ ಪ್ರತಿಯೊಬ್ಬ ತಾಯಿಗೂ ಧನ್ಯತೆ ಇರುವುದೇನು ಅಂತಂದ್ರೆ, ನನ್ನ ಮಗ ಇಂಥವನು ಅಂತ ಹೇಳಿಕೊಳ್ಳುವುದಕ್ಕೆ, ಅಥವಾ ಇಂಥವರ ಅಮ್ಮನಾನು ಅಂತ ಹೇಳಿಕೊಳ್ಳುವುದರಲ್ಲಿ ಸಂತೋಷ ಇರುತ್ತದೆ. ಆ ಕಾರಣಕ್ಕಾಗಿ ಮಕ್ಕಳಿಗೆ ಸಂಸ್ಕಾರದ ಪಾಠವನ್ನು ಹೇಳಿಕೊಡಬೇಕು. ಜೊತೆಗೆ ಹೆಣ್ಣುಮಕ್ಕಳಾಗಿ ಹುಟ್ಟುವುದೇ ಶಾಪ ಅನ್ನೋ ಒಂದು ಭಾವನೆ ಇತ್ತು ಒಂದು ಕಾಲಕ್ಕೆ. ಅಲ್ಲ, ಒಂದು ಭಾವನಾತ್ಮಕವಾದ ಸನ್ನಿವೇಶ ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ಜಗತ್ತಿನಲ್ಲಿ ಹೆಣ್ಣುಮಕ್ಕಳು ಯಾಕಿರ್ತಾರೆ ಅಂತಂದ್ರೆ, ದೇವರು ಯೋಚನೆ ಮಾಡದಂತೆ ನಾನು ಸೃಷ್ಟಿಸಿದವರ ಜೊತೆಗೆಲ್ಲ ನಾನು ಹೀಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ಜಗತ್ತಿನಲ್ಲಿ ಅಮ್ಮ ಎನ್ನುವ ಹೆಣ್ಣನ್ನು ದೇವರು ಸೃಷ್ಟಿ ಮಾಡಿದಂತೆ. ಅಮ್ಮ ಮಗನನ್ನು ಸಾಕಿ ಸಲಹಿ ಬೆಳೆಸಿ ದೊಡ್ಡವನಾಗುವಾಗ ಅಮ್ಮನಿಗೆ ವಯಸ್ಸಾಗ್ತದೆ. ಅಮ್ಮ ಯೋಚನೆ ಮಾಡಿದಂತೆ ನನ್ನದೇ ಒಂದು ಪ್ರೀತಿ ಕೊಡುವಂತ ಜೊತೆ ಬೇಕಲ್ಲ ಅನ್ನೋ ಕಾರಣಕ್ಕೆ ಮಗನಿಗೆ ಹೆಂಡತಿ ಅನ್ನುವ ಹೆಣ್ಣನ್ನು ಜೊತೆ ಮಾಡ್ತಾರಂತೆ. ಹೆಂಡತಿ ಅಂದ್ರೆ ಮನೆಯಲ್ಲಿ ಕೆಲಸಕ್ಕೆ ಜನ ಇಲ್ಲದೆ ಬಂದವಳಲ್ಲ. ಹೆಂಡತಿ ಅಂದ್ರೆ ಆಕೆ ಎರಡನೆಯ ತಾಯಿ. ಹೆಂಡತಿ ಅಂದ್ರೆ ತನ್ನ ಬಾಳಿನ ಭಾಗ್ಯದೇವತೆ. ಹೆಂಡತಿ ಅಂದ್ರೆ ಪರಮ ಆಪ್ತಳಾದಂತಹ ಸ್ನೇಹಿತೆ. ಹೆಂಡತಿ ಅಂದ್ರೆ ಆಕೆ ಒಬ್ಬಾಕೆ ಶಿಕ್ಷಕಿ. ಹೆಂಡತಿ ಅಂದ್ರೆ ಧೈರ್ಯ. ಹೆಂಡತಿ ಅಂದ್ರೆ ನೆನಪು. ಯಾಕೆ ಅಂದ್ರೆ ನೀವು ಹಿಂದಿನ ಅನೇಕ ಕಥೆ ಕೇಳಿ ಮದುವೆಯಾಗಿ 50 ವರ್ಷಗಳೆಲ್ಲ ಕಳೆದಿದ್ದಾರೆ. ಬದುಕಿನಲ್ಲಿ ನಿನ್ನ ಗಂಡ ಕುಡುಕ, ನಿನ್ನ ಗಂಡ ಅನ್ಯಾಯ ಮಾಡ್ತಾನೆ ಅಂತ ಎಲ್ಲರೂ ಕೈಚೇರಿ ಹೋದಾಗಲೂ ಕೂಡ ದಿನ ಬೆಳಗ್ಗೆದ್ದಾಗ ಆ ಕುಡುಕನಿಗೆ ಅವನ ಕಾಲಿಗೆ ನಮಸ್ಕಾರ ಮಾಡಿ ಅವನ ಬದುಕನ್ನು ಕಟ್ಟಿಕೊಟ್ಟದವನ ಹೆಂಡತಿ ಅತ್ಯಂತ ಸಂತೋಷ ಕೊಡುವುದು ಅಮ್ಮನ ಮನೆಗೆ. ಆ ನಂತರ ಹೇಳಲಾಗದ ಸಂತೋಷ ಸಿಕ್ಕುವುದು ಎಲ್ಲಿ ಅಂತ ಕೇಳಿದರೆ, ತನ್ನದೇ ಆದ ಪುಟ್ಟ ಮಗಳಿಗೆ ಕಾಲ್ಗೆಜ್ಜೆ ತೊಡಿಸಿ ಅವಳನ್ನು ಕೂರಿಸಿ ಅವಳ ಪುಟ್ಟ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿ ಆ ಪುಟ್ಟ ಕಾಲುಗಳಿಗೆ ಚಂದ ಕಾಣುವ ಕಾಲ್ಗೆಜ್ಜೆಯ ಸದ್ದು ಕೇಳಿದಾಗ ಒಬ್ಬ ಅಪ್ಪನಿಗೆ ಜಗತ್ತಿನ ಅತ್ಯಂತ ದೊಡ್ಡ ಸುಖವೇ ಇಲ್ಲ ಅಂತ ಕಾಣಿಸಿಬಿಡುತ್ತದೆ. ಅಂತಹ ಸುಖವನ್ನು ಕೊಡುವುದಕ್ಕೆ ಹೆಣ್ಣು ಮಕ್ಕಳು ಈ ಪ್ರಪಂಚದಲ್ಲಿ ಹುಟ್ಟಿ ಬರ್ತಾರೆ. ಇರ್ಲಿ, ನಾನು ಹೆಣ್ಮಕ್ಕಳಲ್ಲಿ ವಿನಂತಿ ಮಾಡೋದು, ವಯೋಸಹಜವಾದ ಏನು ಪ್ರೀತಿ, ಪ್ರೇಮ, ಪ್ರಣಯ ಅಂತ ಕನಸು ಕಣ್ಣ ಮುಂದೆ ಬರುತ್ತದೆ, ಅದು ಕನಸೇ ಹೊರತು ಬದುಕಿನ ಸತ್ಯ ಅಲ್ಲ. ಆದ್ದರಿಂದ ಅಂತಹ ಆಮಿಷಗಳಿಗೆ ದಯವಿಟ್ಟು ಒಳಗಾಗಬೇಡಿ. ಯಾಕೆ ಅಂದರೆ, ನಿಮ್ಮನ್ನು ತನ್ನ ಹೆಗಲೆತ್ತರಕ್ಕೆ ಬೆಳೆಸಿದ, ನೀವು ದಿನದಿಂದ ದಿನಕ್ಕೆ ಬೆಳೀತಾ ಬರಬೇಕಿದ್ರೆ
ಯಾಕೆಂದ್ರೆ ನನ್ನ ಮಗಳು ದೊಡ್ಡವಳಾದವು ಅನ್ನೋ ಕಾರಣಕ್ಕೆ ಒಳಗಿಂದ ಒಳಗೆ ಸಂಭ್ರಮಿಸ್ತಾ ಇರುವಂತ ಅಪ್ಪ ಅಮ್ಮ ನಿಮ್ಮ ಜೊತೆಗಿರ್ತಾರೆ. ಇಲ್ಲ, ನಿಮ್ಮನ್ನು ಆ ಎತ್ತರಕ್ಕೆ ಬೆಳೆಸಿ ನಿಲ್ಲುವ ಹೊತ್ತಿಗೆ ನೀಡುವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳ ಮೇಲೆ ಕಣ್ಣಿಟ್ಟು ನಿಮ್ಮನ್ನು ಜೋಪಾನ ಮಾಡಿದ ಅಪ್ಪ ಅಮ್ಮ ಜೊತೆಗಿದ್ದಾರೆ. ಅವರಿಗೆ ಯಾವುದೇ ಸುಖ, ಸಂತೋಷ, ನೆಮ್ಮದಿ, ಆಡಂಬರ ಎಲ್ಲಿದ್ರೂ ಚಿಂತೆ ಇಲ್ಲ. ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಕನಸು ಕಂಡ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಜೊತೆಗಿದ್ದಾರೆ. ಜೀವನದಲ್ಲಿ ನಾವು ಯಾರನ್ನು ಕಣ್ಣೀರು ಹಾಕಿಸಿ ಆದರೂ ಗೆಲ್ಲಬಹುದು. ಒಂದು ನೆನಪಿರಲಿ, ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ, ವಿದ್ಯೆ ಕಲಿಸಿದ ಗುರು ಕಣ್ಣೀರು ಹಾಕಿದ್ರೆ ಅದನ್ನು ಯಾವ ದೇವರು ಈ ಪ್ರಪಂಚದಲ್ಲಿ ಅಳಿಸುವುದಕ್ಕೆ ಸಾಧ್ಯ ಇಲ್ಲ. ಬೆಳೀರಿ, ಸಾಮಾಜಿಕವಾಗಿ ಬೆಳೀರಿ, ಜಗದೆತ್ತರಕ್ಕೆ ಬೆಳೆದು ನಿಲ್ಲಿ. ಆದರೆ ಬದುಕಿನ ನಿರ್ಣಯವನ್ನು ಕೈಗೊಳ್ಳುವಾಗ ಅಪ್ಪ ಅಮ್ಮನ ಮಾತಿಗೆ ಕಿವಿ ಕೊಡಿ. ಯಾಕೆ ಅಂತಂದ್ರೆ ಶಾಲೆ ಕಾಲೇಜುಗಳಲ್ಲಿ ನಾವು ಪುಸ್ತಕ ಓದ್ತಾ ಇದ್ದೇವೆ. ನಮ್ಮ ಅಪ್ಪ ಅಮ್ಮ ಹಿರಿಯರು ಜೀವನದ ಪುಸ್ತಕವನ್ನೇ ಓದಿ ಬಂದವರಿದ್ದಾರೆ. ಹಾಗಾಗಿ ದಯವಿಟ್ಟು ನಾವು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡೋದು ಏನು ಅಂತಂದ್ರೆ, ಓದಬೇಕಿದ್ರೆ ಯಾವ ಕೋರ್ಸ್ ಮಾಡಿದ್ರೆ ನಿಮಗೆ ಉದ್ಯೋಗ ಒಳ್ಳೆ ಸಿಗಬಹುದು ಅನ್ನೋದು ನಿಮ್ಮ ಆಯ್ಕೆ ಇರ್ಬೋದು. ಅಪ್ಪ ಅಮ್ಮ ಬೆಂಬಲ ಕೊಡುತ್ತಾರೆ. ಅಥವಾ ನೀವು ಪ್ರಬುದ್ಧರಾಗಿ ನಿಮ್ಮ ಸಂಪಾದನೆ ಮುಗೀತ ಮದುವೆ ವಯಸ್ಸಿಗೆ ಬಂದಾಗ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ದಯವಿಟ್ಟು ಅದನ್ನ ಅಪ್ಪ ಅಮ್ಮನಲ್ಲಿ ಹೇಳಿ. ಯಾಕೆಂದ್ರೆ ಅಪ್ಪ ಅಮ್ಮ ನಿಮಗೆ ಶತ್ರುಗಳಲ್ಲ. ಅದು ಬಿಟ್ರೆ ಇನ್ನೇನು 10-14 ವಯಸ್ಸು ದಾಟುವಾಗಲೇ ಇನ್ನು ಯಾವ ಒಬ್ಬ ಜವಾಬ್ದಾರಿ ಇಲ್ಲದಂತ ಒಬ್ಬ ಹುಡುಗ ಬಂದು ನೆಗಾಡಿದ ಅನ್ನೋ ಕಾರಣಕ್ಕೆ, ಅಥವಾ ಹೊಣೆಗಾರಿಕೆ ಇಲ್ಲದ ಹೆಣ್ಣುಗಳನ್ನು ಹಲಗಿಸಿದ್ದಾಳೆ ಅನ್ನೋ ಕಾರಣಕ್ಕೆ ನಮ್ಮದೇ ಜೀವನ ಅನ್ನೋ ಭ್ರಮೆಗೊಳಗಾಗಿ ಬದುಕಿನ ಹೆಜ್ಜೆಯನ್ನು ಇಟ್ಟರೆ ಬದುಕಿನ ಕೊನೆ ಅತ್ಯಂತ ದುಸ್ತರವಾಗುತ್ತದೆ. ದಯವಿಟ್ಟು ಅಂಥದ್ದಕ್ಕೆ ಮಾಡಬೇಡಿ ಕೆಲಸಗಳನ್ನೆಲ್ಲ. ಯಾಕೆ ಹೇಳೋದು ಅಂತಂದ್ರೆ, ನೆನಪಿಟ್ಟುಕೊಳ್ಳಿ, ಯಾವುದೇ ಹೆಣ್ಣು ಯಾವುದೇ ಗಂಡು ಕೇವಲ ಅಪ್ಪ ಅಮ್ಮನ ಆಸ್ತಿ ಅಲ್ಲ, ಅದು ಇಡೀ ಸಮುದಾಯದ ಆಸ್ತಿ, ಇಡೀ ದೇಶದ ಆಸ್ತಿ. ಆ ಕಾರಣಕ್ಕೆ ನಿಮ್ಮ ಬದುಕನ್ನು ನೀವು ರೂಪಿಸಿಕೊಳ್ಳಬೇಕು.